ನಿಮ್ಮಪ್ಪ ಕಾಣಿಸ್ತಿಲ್ಲ ಅಂದರೆ ಕೊನೆದಾಗ ಕೂಡ ನೋಡೋಕ್ಕಾಗಲಿಲ್ಲ ಅಂತ ಯಾಕೆ ಅನ್ಕೋಬೇಕು? ನಿಮ್ಮಪ್ಪ ಬದುಕಿದ್ದಾರೆ ಅಂತ ನನಗನ್ನಿಸ್ತಿದೆ. ಸತ್ತೋಗಿದ್ದಿದ್ರೆ ಶವ ಆಗಿ ಇಷ್ಟೊತ್ತಿಗೆ ನಮಗೆ ಸಿಕ್ತಿದ್ರು. ಆದ್ಯಾ, ಯಾಕೆ ತಿಂಡಿ ತಿಂದಿಲ್ಲ ನೀನು? ನನಗೆ ಹಸುವಾಗ್ತಾ ಇಲ್ಲ ದೊಡ್ಡಮ್ಮ. ನಿನಗೆ ಯಾಕೆ ಹಸುವಾಗ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ತಗೋ ತಿಂಡಿ ತಿನ್ನು. ಕೂತ್ಕೋ, ತಿಂಡಿ ತಿನ್ನು. ತಗೊಳ್ಳೋ, ತಿನ್ನು ತಿನ್ನು ತಿನ್ನು. ಹೋಗು ಇಲ್ಲಿಂದ. ಪದ್ಮ, ನಿಜ ಹೇಳ್ಬೇಕು ಅಂದ್ರೆ ನಿನ್ ಕೈಯಾರ ನೀನ್ ಏನೇ ಮಾಡಿದ್ರು ಅದು ಅಮೃತನೇ ಕಣೆ. ಹೊಟ್ಟೆ ತುಂಬಾ ತಿನ್ನೋ ಕಂದ. ನನಗೆ ಗೊತ್ತು ಕಣೆ, ನಿನ್ ಮಗನಿಗೆ ಹೇಗಾದ್ರೂ ಕೊಡ್ತೀಯ ಅಂತ. ಅದಕ್ಕೆ ಕದ್ದು ಕದ್ದು ತಿಂತಾ ಇದ್ದೀನಿ. ಇದೇನಿದು? ಅಮ್ಮ ಕಾಣಿಸ್ತಿಲ್ಲ. ಏನೇ ನನ್ನ ಮಗನಿಗೆ ಸ್ವಲ್ಪ ಏನಾದ್ರು ಕೊಡೆ. ಹಸು ಅವನಿಗೂ ತಡಿಯೋಕ್ಕಾಗಲ್ಲ. ನಾನು ತಿಂತಾ ಇದ್ದೀನಿ, ಅವನಿಗೆ ಬೇರೆ ಮಾಡಿಕೊಡು. ನನಗೂ ಕೂಡ ಹಸು ತಡಿಯೋಕ್ಕಾಗಲ್ಲಲ್ವಾ, ಅದಕ್ಕೆ ಈ ಥರ ಮಾಡಿದೆ. ಸಾರಿ. ಅಮ್ಮ ನನಗೆ ಕೊಟ್ಟಿರೋ ದೋಸೆನ ಆದ್ಯ ತಗೊಂಡು ತಿಂತಾ ಇದ್ದಾಳ. ಏನ್ ಹಾಗೆ ನೋಡ್ತಿದ್ಯಾ? ಮಾವನ ಕೈಯಲ್ಲಿ ನನಗೆ ಶಿಕ್ಷೆ ಕೊಡ್ಸಿದ ಮೇಲೂ ನಿನಗೆ ಹೊಟ್ಟೆ ತುಂಬಿಲ್ವಾ? ನನ್ನ ಹೊಟ್ಟೆ ಮೇಲೆ ಹೊಡೆದು ನೀನ್ ದೋಸೆ ತಿಂತಿದ್ಯಾ? ಏನ್ ಮಾತಾಡ್ತಿದ್ಯಾ? ಈ ದೋಸೆ ನಂದು. ಇದು ನಮ್ಮಮ್ಮ ನನಗೆ ಕೊಟ್ಟಿರೋದು ಅಲ್ಲ, ಇದನ್ನ ನನಗೆ ನಮ್ ದೊಡ್ಡಮ್ಮ ಕೊಟ್ಟಿದ್ದು. ಸುಳ್ಳು ಹೇಳ್ಬೇಡ, ಆಮೇಲೆ ನಮಗೆ ಹೆಣ್ಮಕ್ಳು ಹುಟ್ಟುತ್ತಾರೆ. ಹಾ, ಏನು? ಅಂದ್ರೆ ಇವಾಗ ಸುಳ್ಳು ಹೇಳಿದ್ರೆ ನಾವಿಬ್ರು ಮದ್ವೆ ಆದ್ಮೇಲೂ ಅದು ಲೆಕ್ಕ ಇರುತ್ತೆ. ಹುಚ್ಚಚ್ಚಾಗಿ ಮಾತಾಡೋದನ್ನ ಬಿಟ್ಟು ಹೊರಗೆ ಹೋಗು, ಇಲ್ಲ ಅಂದ್ರೆ ದೊಡ್ಡಪ್ಪನ ಕರಿತೀನಿ. ಇವಾಗ ನಾನು ಹೊರಗೆ ನಿಂತಿರೋದು. ಹಾಗಾದ್ರೆ ದೂರ ಹೋಗಿ ನಿಂತ್ಕೋ. ನನ್ ಪ್ಲೇಟ್ ಯಾಕೋ ಕಿತ್ಕೋತಾ ಇದ್ಯಾ? ಕೊಡು ನನ್ಗೆ. ಸ್ವಲ್ಪ ಹೊತ್ತಿರೋ, ದೋಸೆ ತಿಂದು ನಿನ್ ಪ್ಲೇಟ್ ನಿನ್ಗೆ ಕೊಡ್ತೀನಿ. ಹಸುವಾದ್ರೆ ಕೇಳ್ಬೇಕೆ ಹೊರತು ಹೀಗೆ ಕಿತ್ಕೋಬಾರ್ದು. ನನ್ನ ಪ್ಲೇಟ್ ನಾನು ತಗೊಂಡ್ರೆ ಅದನ್ನ ಕಿತ್ಕೊಳ್ಳೋದು ಅಂತ ಯಾರು ಹೇಳಲ್ಲ. ತಿನ್ನೋ ಒಂದೊಂದು ಅಗಳ ಮೇಲೂ ತಿನ್ನೋರ್ ಹೆಸರು ಬರ್ದಿರುತ್ತಂತೆ, ಗೊತ್ತಾ ನಿನಗೆ? ಹಾ, ಏನು? ಓ, ಈಗ ಅದನ್ನೇ ಗೊತ್ತಿಲ್ವಾ? ದೊಡ್ಡೋರು ಹೇಳಿದ್ದಾರೆ, ತಿನ್ನೋ ಪ್ರತಿ ತುತ್ತಲ್ಲೂ ತಿನ್ನೋರ್ ಹೆಸರು ಬರ್ದಿರುತ್ತೆ ಅಂತ. ನಿನ್ನ ಈ ಮನೆ ಹೊರಗಲ್ಲ, ಊರಿಂದಾನೇ ಹೊರಗಿಡ್ಬೇಕು ಅಂತ ಶಿಕ್ಷೆ ಕೊಡ್ಬೇಕಿತ್ತು. ಆಗ ನೀನೇ ದೋಸೆ ಹಾಕಿ ನನಗೆ ಅಂತ ಕ್ಯಾರಿಯರ್ ತಂದು ಕೊಡ್ತೀಯಾ? ನಾನೇ ಯಾಕೆ ಬರ್ತೀನಿ? ಸತ್ರು ಬರೋದಿಲ್ಲ. ಮತ್ ಬರಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಆಸೆ ಪಡ್ತಾ ಇದೀಯಾ? ಹೋಗು. ಶೌರ್ಯ ಸರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ರಾಜಿ? ಅವ್ರ ಬಗ್ಗೆ ಅಲ್ಲ, ಅವ್ರ ಜೊತೆ ನಡೆಯೋ ಮದ್ವೆ ಬಗ್ಗೆ ಯೋಚಿಸ್ತಾ ಇದ್ದೆ. ಈ ಮದ್ವೆ ನಿಲ್ಲಿಸ್ಬೇಕು. ಆತರ ಪಟ್ಟು ನಿರ್ಧಾರ ತಗೋತಿದ್ಯಾ ಅನ್ಸುತ್ತೆ ರಾಜಿ.
ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಆದ್ರೆ ಈ ವಿಷಯದಲ್ಲಿ ನೀನೊಬ್ಳೇ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕಿಂತ ಒಂದ್ಸಲ ಈ ವಿಷಯನ ದೊಡ್ಡಪ್ಪನ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೇನೋ ಅಲ್ವಾ? ನಿಮ್ಮಪ್ಪ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಭಯಪಟ್ಟು ಇವಾಗ ಮದ್ವೆ ಬೇಡ ಅಂತ ಹಿಂದೇಟ್ ಹಾಕ್ತಿದ್ದಾರೆ ರಾಜಲಕ್ಷ್ಮಿ. ಇಲ್ಲ ಆದ್ಯ, ದೊಡ್ಡೋರು ನೋಡಿರೋ ಸಂಬಂಧ ಆಗಿದ್ರೆ ಮೊದಲು ಅಪ್ಪನ ಹತ್ರನೇ ಹೇಳ್ತಿದ್ದೆ. ಆದ್ರೆ ಪ್ರೀತಿಸಿದ್ದೀನಿ ಅಲ್ವಾ, ಇವಾಗ ಹೋಗಿ ವಿಷಯ ಹೇಳಿದ್ರೆ ಮದ್ವೆ ಮಾತ್ರ ನಿಲ್ಲಲ್ಲ, ಶೌರ್ಯ ಸರ್ ಉಸಿರು ಕೂಡ ನಿಂತು ಹೋಗುತ್ತೆ. ಅಪ್ಪನ ಕೈಯಲ್ಲಿ ಶೌರ್ಯ ಸರ್ ಇಂಥ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅಪ್ಪ ಅವರನ್ನ ಸಾಯಿಸ್ಬಿಡ್ತಾರೆ. ನಿನಗೆ ಜೀವನನೇ ಬೇಡ ಅಂತ ಅನ್ಕೊಂಡು ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ರ ಪ್ರೀತಿಲಿ ಮೋಸ ಇರ್ಬೋದು, ಆದ್ರೆ ನನ್ನ ಪ್ರೀತಿಲಿ ದ್ವೇಷ ಇಲ್ಲ ಆದ್ಯ. ಆದ್ರೆ ನಿಜವಾದ ಕಾರಣನ ಹೇಳ್ದೇನೆ ಮದ್ವೆ ಬೇಡ ಅಂತ ಅನ್ಕೊಂಡ್ರೆ ಎಲ್ರೂ ನಿನ್ ಬಗ್ಗೆ ಅಪಾರ್ಥ ಮಾಡ್ಕೋತಾರೆ. ನಿಜ ಹೇಳಿ ಅವ್ರ ಪ್ರಾಣ ಹೋಗೋದಕ್ಕಿಂತ, ನಾನ್ ಕಾರಣ ಆಗೋದಕ್ಕಿಂತ ನಾನ್ ನಿಷ್ಠುರ ಆಗಿ ಮದ್ವೆ ನಿಂತು ಹೋಗೋದೇ ಒಳ್ಳೇದು ಆದ್ಯ. ನಿನ್ ಮದ್ವೆ ನಿಂತು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರಾಜಿ. ಆದ್ಯ, ಒಂದು ಮಾತು ಹೇಳ. ಏನದು? ಸೀನು ಮಾವನ್ನು ನಿನ್ನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅವನ ಮನಸ್ಸು ತುಂಬಾ ನಿಷ್ಕಲ್ಮಶವಾಗಿರುವಂಥದ್ದು, ಸ್ವಚ್ಛವಾಗಿದೆ. ಅವನ್ ತಪ್ಪು ಮಾಡಲ್ಲ. ಒಂದು ಸಲ ಯೋಚನೆ ಮಾಡು ಆದ್ಯ. ಮಾವನ್ನ ಅರ್ಥ ಮಾಡ್ಕೊಂಡು ಮದ್ವೆ ಮಾಡ್ಕೊ. ಆಗ ನನ್ನಿಂದ ಹೋಗ್ತಿರೋ ಸಂತೋಷ ನಿನ್ನಿಂದ ಆದ್ರೂ ಸಿಗತ್ತೆ. ನಿನ್ ಪ್ರೀತಿ ಗೆಲ್ಲತ್ತೆ. ಒಂದ್ಸಲ ಯೋಚನೆ ಮಾಡು. ರಾಜಿ, ಏನಮ್ಮ? ನಿನಗೆ ಅರಿಶಿನ ಹಚ್ಚಿ ಮಂಗಳ ಸ್ನಾನ ಮಾಡಿಸ್ಬೇಕು. ನೀವು ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ತಡ ಆಗ್ಬಿಡುತ್ತೆ. ಬನ್ನಿ. ಆದ್ಯ, ದೊಡ್ಡಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ದೊಡ್ಡಮ್ಮ. ನೀನು ಕೂಡ ರೆಡಿಯಾಗು. ರಾಜಿ, ನಿಮ್ ಪ್ರೀತಿ ಸುಳ್ಳಾಗಿರ್ಬೋದು ಸರ್, ಆದ್ರೆ ನನ್ನ ಪ್ರೀತಿ ಸ್ವಚ್ಛವಾಗಿರೋದು. ನನ್ನನ್ನು ಪ್ರೀತಿಸಿ ನನ್ನ ಜೊತೆ ಮದ್ವೆಗೆ ರೆಡಿಯಾಗಿ ನನ್ನ ಆಪೋನೆಂಟ್ ಪ್ಲೇಯರ್ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಅವಳೀಗ ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದ ಮೇಲೂ ಕೂಡ ನಿನ್ ಪ್ರೀತಿ ದೊಡ್ಡದು ಅಂತ ಹೊಗಳ್ಬೇಕಾ? ನಿಜ ಹೇಳ್ತೀನಿ ಅಂದಿದ್ದಕ್ಕೆ ನಮ್ದೆ ಆದ್ರೆ ರಾಜಲಕ್ಷ್ಮಿಗೆ ಇನ್ನೊಂದು ಸುಳ್ಳು ಹೇಳಿ ನನಗೆ ಇಷ್ಟೊಂದು ತೊಂದರೆ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಕ್ ಹೋದ್ರೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ಪ್ರೀತಿನಾ? ನೀನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಲ ರಾಕ್ಷಸಿ, ಅದಕ್ಕ ಇಂಥ ಪಾಪದ ಕೆಲಸ ಮಾಡಿದವಳು. ಇದನ್ನ ಪ್ರೀತಿ ಅಂತಾರೇನೋ? ನಿಜವಾಗ್ಲೂ ಪ್ರೀತಿ ಮಾಡೋರು ಈ ತರ ಮಾಡ್ತಾರ?
ಹುಚ್ಚು ಅಂತಾರೆ ಕಣೋ, ಹುಚ್ಚು ಅಂತಾರೆ. ನೀನು ರಾಜಲಕ್ಷ್ಮಿ ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಿದ್ರು, ಮದ್ವೆ ಮಾಡ್ಕೋತಾ ಇದ್ದೀರಾ ಅಂತಾನೂ ಗೊತ್ತಿದ್ರು, ಪ್ರೀತಿ ಮಾಡ್ತೀನಿ ಅಂತ ಹೇಗೋ ಹೇಳ್ತಾಳೆ ಆ ಹುಡುಗಿ. ಅವಳಿಗೇನೋ ಬುದ್ಧಿ ಇಲ್ಲ ಅಂತಂದ್ರೆ ಅವಳು ಹೆತ್ತೋರ್ಗಾದ್ರೂ ಬುದ್ಧಿ ಬೇಡ್ವೇನೋ? ಅವ್ರು ಸರಿಯಾಗಿದ್ದಿದ್ರೆ ಅವಳು ಯಾಕ್ರಿ ಹೀಗಾಡ್ತಾ ಇದ್ಲು? ಅವಳನ್ನ ಸುಮ್ಮನೆ ಬಿಡಬಾರ್ದು ಶೌರ್ಯ. ಇವಾಗ ಅಸ್ಮಿತಾ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಅಮ್ಮ. ಅವಳು ಮಾಡಿರೋ ಹುಚ್ಚು ಕೆಲ್ಸಗಳಿಗೆ ರಾಜಲಕ್ಷ್ಮಿ ನಾನು ನೋಡಿದ್ರೆ ತುಂಬಾ ಅಸಹ್ಯ ಪಡ್ತಿದ್ದಾಳೆ, ನನ್ನ ಬೇಡ ಅಂತಿದ್ದಾಳೆ. ನಡಿಬೇಕಾಗಿರೋ ಮದ್ವೆನ ಕ್ಯಾನ್ಸಲ್ ಮಾಡೋ ಹಂತಕ್ಕೆ ಹೋಗಿದ್ದಾಳೆ. ಏನು ನೀನ್ ಹೇಳ್ತಾ ಇರೋದು? ರಾಜಲಕ್ಷ್ಮಿ ಮದ್ವೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳ? ಹೌದಪ್ಪ, ಅದು ನಡೆದ್ರೆ ನಿಲ್ಲೋದು ಮದ್ವೆ ಅಲ್ಲ, ನನ್ನ ಉಸಿರು. ಶೌರ್ಯ, ಶೌರ್ಯ, ಹಾಕಿ ಬಿಟ್ಟಾಗ್ಲೇ ಅರ್ಧ ಸತ್ತೋದೆ. ಇವಾಗ ರಾಜಲಕ್ಷ್ಮಿನ ದೂರ ಆದ್ರೆ ಪೂರ್ತಿಯಾಗಿ ಸತ್ತೋಗ್ತೀನಿ. ಶೌರ್ಯ, ಹಾಗೆ ಮಾತಾಡ್ಬೇಡ ಕಣ. ನೀನ್ ಹೀಗ್ ಮಾತಾಡಿದ್ರೆ ನಮಗ್ ಭಯ ಆಗುತ್ತೆ ಕಣ. ಹೋಗ್ಲಿ, ನಾನು ನಿಮ್ಮಪ್ಪ ಹೋಗಿ ರಾಜಲಕ್ಷ್ಮಿ ಹತ್ರ ಮಾತಾಡ್ಬೋದಾ? ನಂಬಲ್ಲ ಅಮ್ಮ. ಮತ್ತೇನೋ ಮಾಡೋದು? ನಿನ್ನೂ ಹತ್ರಕ್ಕೆ ಬಿಟ್ಕೋತಾ ಇಲ್ಲ, ನಾವು ಹೇಳಿದ್ರು ನಂಬಲ್ಲ. ಮತ್ ಹೇಗೋ? ಆ ಅಸ್ಮಿತಾ ನಿಮ್ ಮಧ್ಯೆ ಹಚ್ಚಿರೋ ಬೆಂಕಿನ ಯಾರು ಆರಿಸ್ತಾರೆ? ಆದ್ಯ. ಯಾರು? ಆದ್ಯನಾ? ಹೌದಮ್ಮ, ಆದ್ಯ ಜೊತೆ ಮಾತಾಡೋದ್ ಬಿಟ್ರೆ ಬೇರೆ ದಾರಿ ಕಾಣಿಸ್ತಿಲ್ಲ ನಂಗೆ. ರಾಜಲಕ್ಷ್ಮಿ ಯಾರ ಮಾತು ಕೇಳಿಲ್ಲ ಅಂದ್ರೂ ಆದ್ಯ ಮಾತನ್ನಂತೂ ಕೇಳ್ತಾಳೆ. ಆದ್ಯನ್ ಮೀಟ್ ಮಾಡಿ ಮಾತಾಡಿ ನೋಡ್ತೀನಮ್ಮ. ಹಲೋ ಸರ್. ಹಲೋ. ನಾನು ರಾಜಲಕ್ಷ್ಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಾನೂ ಅನ್ಕೊಂಡಿದ್ದೆ. ನೀವು ಮಾಡಿದೊಂಚೂರು ಸರಿ ಇಲ್ಲ ಶೌರ್ಯ. ಆದ್ಯ, ನಾನೇನ್ ಮಾಡಿಲ್ಲ ಆದ್ಯ. ನೀವೇನು ಮಾಡಿಲ್ಲ ಅಂತಂದ್ರೆ ರಾಜಲಕ್ಷ್ಮಿ ನಿಮ್ ಜೊತೆ ಮದ್ವೆ ಬೇಡ ಅಂತ ಯಾಕೆ ಅನ್ಕೋತಾಳೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನಿಮ್ಮನ್ನ ಯಾಕೆ ಬೇಡ ಅನ್ಕೋತಾಳೆ ಶೌರ್ಯ? ಆದ್ಯ, ಆದ್ಯ ನೀನ್ ಮೀಟ್ ಮಾಡು, ನಾನು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಪ್ಲೀಸ್ ನನ್ಗೊಂದು 5 ನಿಮಿಷ ಟೈಮ್ ಕೊಡು ಪ್ಲೀಸ್. ನನಗೆ ರಾಜಲಕ್ಷ್ಮಿ ಎಲ್ಲ ವಿವರವಾಗೇನೆ ಹೇಳಿದಾಳೆ. ನನ್ನ ಹತ್ರ ಇನ್ನೇನ್ ಮಾತಾಡ್ತೀರಾ? ಆದ್ಯ 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 ಪ್ಲೀಸ್ ಹಾಗೆ ಅನ್ಬೇಡ ಪ್ಲೀಸ್. ನಿಜನ ಹೇಳೋದಕ್ಕೆ, ನನ್ನ ಪ್ರೀತಿನ ಕಾಪಾಡೋಕೆ ಕೊನೆ ಪ್ರಯತ್ನ ಆಗಿ ನಿಂಗೆ ಕಾಲ್ ಮಾಡಿದೆ ನಾನು. ಪ್ಲೀಸ್ ಆದ್ಯ, ಪ್ಲೀಸ್ ಅರ್ಥ ಮಾಡ್ಕೊ. ಒಂದು 5 ನಿಮಿಷ ಕೊಡು ಪ್ಲೀಸ್. ಪ್ಲೀಸ್ ಆದ್ಯ. ಸರಿ, ಓಕೆ. ಆದ್ಯ ಯಾಕಿನ್ನೂ ಬಂದಿಲ್ಲ? ಬರ್ತೀನಿ ಅಂತ ಹೇಳಿದ್ಲು. ಬರ್ತಾಳೆ. ಬಂದಿಲ್ಲ ಅಂದ್ರೆ ಆದ್ಯ. ಏನ್ ಸರ್ ಇದು? ಏನ್ ಮಾಡ್ತಿದ್ದೀರಾ ನೀವು? ಆದ್ಯ, ನಾನೇನು ಮಾಡಿಲ್ಲ, ಎಲ್ಲ ಅಸ್ಮಿತಾನೇ ಮಾಡಿದ್ದು. ಅವಳು ಇಷ್ಟ ಬಂದಾಗ ಆಡ್ತಿದ್ದಾಳೆ. ಅವಳು ಮಾಡಿದ ಕುತಂತ್ರಗಳಿಂದ ರಾಜಲಕ್ಷ್ಮಿ ನನ್ನನ್ನು ಅಪಾರ್ಥ ಮಾಡ್ಕೊಂಡ್ಲು. ಆ ಶಿಕ್ಷೆ ನಾನು ಅನುಭವಿಸ್ತಾ ಇದ್ದೀನಿ. ನೀವೇ ಹೇಳಿದ ಹಾಗೆ ಈಗಲೇ ನಾನು ರಾಜಲಕ್ಷ್ಮಿ ಕಾಲ್ ಮಾಡಿ ನನ್ನ ಕುತಂತ್ರ ಎಲ್ಲ ಹೇಳ್ಬಿಡ್ತೀನಿ. ನಾನೇ ಏನೋ ಒಂದು ಹೇಳಿ ಈ ಮದ್ವೆ ನಿಂತು ಹೋಗೋ ಹಾಗೆ ಮಾಡ್ತೀನಿ ಸರ್. ಇಷ್ಟೇ ನಡೆದಿದ್ದು ಆದ್ಯ? ನಡೆದಿದ್ದಿಷ್ಟೇ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಇದಕ್ಕೂ ಮುಂಚೆ ನಡೆದಿದ್ದನ್ನೆಲ್ಲ ರಾಜಲಕ್ಷ್ಮಿ ನನಗೆ ಹೇಳಿದಾಳೆ ಸರ್.
ನೀವು ಗೆಸ್ಟ್ ಹೌಸ್ಗೆ ಹೋಗಿದ್ದು, ಅಲ್ಲಿ ಅಶ್ಮಿತಾಗೆ ಹೊಗಳಿದ್ದು, ಒಂದೇ ರೂಮಿಗೆ ಹೋಗಿ ಅಶ್ಮಿತಾ ಜೊತೆ ನೀವಲ್ಲೇ ಇದ್ದಿದ್ದು, ಅದನ್ನ ರಾಜಲಕ್ಷ್ಮಿ ನೋಡಿದ್ದು, ಅದೆಲ್ಲ ನಿಜ ಅಲ್ವಾ? ಇಷ್ಟೆಲ್ಲ ನಡೆದ್ಮೇಲೆ ರಾಜಲಕ್ಷ್ಮಿ ಅನುಮಾನ ಪಡೋದ್ರಲ್ಲಿ ತಪ್ಪೇನಿದೆ ಸರ್? ಅಶ್ಮಿತಾ ಆಟ ಆಡ್ತಿದ್ದಾಳೆ ಅಂತ ನೀವ್ ಹೇಳೋದ್ರಲ್ಲಿ ನಿಜ ಎಲ್ಲಿದೆ ಸರ್? ಅಯ್ಯೋ ಆದ್ಯ, ಅದೆಲ್ಲ ನಿಜ ಅಲ್ಲ. ರಾಜಲಕ್ಷ್ಮಿ ನನ್ನಲ್ಲಿ ನೋಡಿರೋದ್ರಲ್ಲಿ ನಿಜ ಇರ್ಬೋದು, ಆದ್ರೆ ಅಲ್ಲಿ ನಡೆದಿದ್ದೆಲ್ಲ ನಿಜ ಅಲ್ಲ ಆದ್ಯ. ಅವಳು ಹೇಳು ಅಂದಿದ್ನಲ್ಲ ಹೇಳಿ ಅಲ್ಲಿಂದ ಬರೋ ಟೈಮಲ್ಲಿ ಸ್ಮಿತಾ ಫೋರ್ಸ್ ಮಾಡಿದ್ದಕ್ಕೆ ಒಂದು ಕೂಲ್ ಡ್ರಿಂಕ್ಸ್ ಕುಡ್ದೆ ಅಷ್ಟೇ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನನಗೆ ಮತ್ ಬರೋ ಹಾಗೆ ಮಾಡಿ ನನ್ನಿಂದ ಎಲ್ಲ ಹೇಳ್ಸ್ಕೊಂಡ್ಲು ಅಷ್ಟೇ. ಅಶ್ಮಿತಾ ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಂತ, ರಾಜಲಕ್ಷ್ಮಿ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ, ರಾಜಲಕ್ಷ್ಮಿಗಿಂತ ಮುಂಚೆ ಅಶ್ಮಿತಾ ನಿಮ್ ಜೀವನಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವು ಅಶ್ಮಿತಾ ಜೊತೆ ಪ್ರಜ್ಞೆ ಇದ್ದಾಗ ಪ್ರೀತಿಯಿಂದ ಮಾತಾಡಿರೋ ಮಾತನ್ನ ನಾನು ಕೇಳಿದೀನಿ ಸರ್. ಅದಕ್ಕೆ ನೀವೇನ್ ಹೇಳ್ತೀರಾ? ಅಯ್ಯೋ 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 ಆದ್ಯ, ಆ ರೀತಿ ನನ್ ಕನ್ಸಲ್ಲೂ ಅನ್ಕೊಂಡಿಲ್ಲ ಆದ್ಯ. ಬೇಕು ಅಂತ ಯಾಕೆ ಹೇಳ್ತೀನಿ? ಅದೇ ನಿಜ ಆಗಿದ್ರೆ ರಾಜಲಕ್ಷ್ಮಿ ಬೇಕು ಅಂತ ಯಾಕೆ ಇಷ್ಟೆಲ್ಲ ಒದ್ದಾಡ್ತೀನಿ? ನನ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಆದ್ಯ. ರಾಜಲಕ್ಷ್ಮಿ ಅಂದ್ರೆ ನಂಗೆ ಪ್ರಾಣ. ಅವಳಿಲ್ಲ ಅಂದ್ರೆ ನಾನ್ ಶೂನ್ಯ. ಆದ್ರೆ ನನ್ ರಾಜಿನೇ ನನ್ನ ನಂಬದೇ ಇರೋ ಪೊಸಿಷನ್ಗೆ ಆ ಅಸ್ಮಿತಾ ನನ್ನ ತಂದು ನಿಲ್ಸಿದಾಳೆ. ನಾನು ಅವಳಿಗೆ ಎಷ್ಟೇ ಹೇಳಿದ್ರು ಅವಳು ಅರ್ಥ ಮಾಡ್ಕೋತಿಲ್ಲ. ಆದ್ಯ, ನೀನಾದ್ರೂ ಹೇಳು ಆದ್ಯ. ಆದ್ಯ ಪ್ಲೀಸ್ ಆದ್ಯ. ಸರ್, ಈ ವಿಷಯದಲ್ಲಿ ರಾಜಿಗೆ ನಾನ್ ಮಾತ್ರ ಅಲ್ಲ, ಯಾರೇ ಹೇಳಿದ್ರು ಅವಳು ಕೇಳಲ್ಲ, ನಂಬೋದು ಇಲ್ಲ ಸರ್. ಈಗ ನೀವ್ ಹೇಳ್ತಿರೋದನ್ನ ನಂಬೇಕು ಅಂತ ಅನ್ಸಿದ್ರು ಇಲ್ಲಿವರೆಗೂ ನಡೆದಿರೋದಿಲ್ಲ ನಿಮ್ಮೇಲಿರೋ ನಂಬಿಕೆನ ಮುರ್ದಿವೆ ಸರ್. ಆ ನಂಬಿಕೆನ ನೀವು ರಾಜಲಕ್ಷ್ಮಿ ಹತ್ರ ಮತ್ತೆ ವಾಪಸ್ ಪಡೆಯೋ ಪ್ರಯತ್ನ ಮಾಡೋವರೆಗೂ ಅವಳು ನಂಬಲ್ಲ ಸರ್. ನೀವೇ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋವರೆಗೂ ಯಾರು ಹೇಳಿದ್ರೂ ಉಪಯೋಗ ಇರೋದಿಲ್ಲ. ಈ ವಿಷಯದಲ್ಲಿ ನಾನು ಇದಕ್ಕೂ ಮೀರಿ ಏನೂ ಹೇಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕೂ ಆಗಲ್ಲ ಸರ್. ಐ ಆಮ್ ರಿಯಲಿ ಸಾರಿ. ಆದ್ಯ, ಆದ್ಯ ಪ್ಲೀಸ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮ್ಮ. ಅಜ್ಜಿ ಅಜ್ಜಿ, ಏನು ಕಜ್ಜಾಯ, ಒಬ್ಬಟ್ಟು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ರೆಡಿ ಇದೆಯಾ? ನೀನ್ ರೆಡಿ ಇದೆ ಅಂತ ಒಂದ್ ಮಾತು ಹೇಳು, ನಾನು ಹೋಗಿ ನನ್ನ ಹೊಟ್ಟೆ ತುಂಬಿಸ್ಕೋತೀನಿ. ಹೊಟ್ಟೆ ತುಂಬಿಸ್ಕೋ, ಆದ್ರೆ ಇವಾಗಲ್ಲ, ಮದ್ವೆಲಿ. ಹಾಗಾದ್ರೆ ಪಾಯಸ, ಪುಳಿಯೋಗ್ರೆ, ಪಲಾವು ಅದು ಕೂಡ ಅವಾಗ್ಲೇ ಕಣೋ. ಮತ್ತೆ ಇವಾಗ? ಅಲ್ಲಿ ನೋಡು, ಅದನ್ನೆಲ್ಲ ಆ ಕಡೆ ಇಡು. ಹೋಗೋ ಹೋಗೋ. ದೇವ್ರೆ, ಈ ಮದ್ವೆ ಹೇಗಾದ್ರೂ ನಡೆಯೋ ಹಾಗೆ ಮಾಡು.
ರಾಜಲಕ್ಷ್ಮಿ ಫೋನ್ ಎತ್ತಾ ಇಲ್ವಲ್ಲ? ರಾಜಲಕ್ಷ್ಮಿ ಬೇಕು ಅಂತಾನೆ ಕಾಲ್ ರಿಸೀವ್ ಮಾಡ್ತಿಲ್ವಾ? ಏನ್ ಮಾಡ್ತಿದ್ದಾಳು ಅವಳು? ಅಷ್ಟಕ್ಕೂ ಏನ್ ನಡೀತಿದೆಯೋ ಏನೋ. ಓಹ್ ಗಾಡ್, ಹಾಯಾಗಿ ನಡಿಬೇಕಾಗಿದ್ದು ನನ್ನ ಮದುವೆ ಯಾವಾಗ ಏನು ಅನಾಹುತ ಆಗುತ್ತೋ ಅನ್ನೋ ಟೆನ್ಷನಲ್ಲಿ ನಡೀತಾ ಇದೆ ಈ ಮದುವೆ. ರಾಜಿ, ಒಂದೇ ಒಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೇ ನಿರ್ಧಾರ ತಗೊಂಡಿದ್ದೀನಿ. ಅಲ್ಲಿ ನೋಡು, ದೊಡ್ಡಪ್ಪ ದೊಡ್ಡಮ್ಮ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ನೋಡು.